ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ಇವತ್ತಿನ ವಿಡಿಯೋ ಏನಂತ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಸೊ ಮಕ್ಕಳಿಗೆ ರಾಗಿ ಸರಿ 6 ತಿಂಗಳು ಆದಮೇಲೆ ಮಕ್ಕಳಿಗೆ ರಾಗಿ ಸರಿ ಕೊಡ್ತಾರಲ್ಲ, ಸೊ ಆ ಒಂದು ರಾಗಿ ಸರಿಯನ್ನು ಯಾವ ಥರ ರೆಡಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. 6 ತಿಂಗಳು ಆಗಿರೋಂಥ ಮಕ್ಕಳಿಗೆ, ಕಂಪ್ಲೀಟ್ ಆಗಿರೋಂಥ ಮಕ್ಕಳಿಗೆ ಈ ಒಂದು ಫುಡ್ಡನ್ನು ಕೊಡ್ಬೋದಾಗಿರುತ್ತೆ. ಸೊ ಈ ಒಂದು ರಾಗಿ ಸರಿಗೆ ಏನೇನೆಲ್ಲ ಹಾಕಬೇಕು, ಯಾವ ಥರ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ನಾನು ಇದರಲ್ಲಿ 2 ಸೇರಷ್ಟು ಅಂದರೆ 2 kg ರಾಗಿಯನ್ನು ತಗೊಂಡಿದ್ದೀನಿ. ಅದಕ್ಕೆ ಎಲ್ಲ ರೀತಿಯಾದಂಥ ಕಾಳುಗಳು ಎಷ್ಟೆಷ್ಟು ಅಂತ ಅಂದರೆ 100 ಗ್ರಾಮು. ನೀವು 1 kg ಮಾಡ್ಕೋತೀರಾ ಅಂತಂದರೆ 50 ಗ್ರಾಮು. 1 kg 50 ಗ್ರಾಮ್ ಆದರೆ 2 kg ರಾಗಿಗೆ 100 ಗ್ರಾಮ್ ಹಾಕೋಬೇಕಾಗುತ್ತೆ. 3 kg ಮಾಡ್ತೀರಾ ಅಂತಂದರೆ 150 ಗ್ರಾಮ್. ಈ ರೀತಿಯಾಗಿ ಕ್ವಾಂಟಿಟಿ ನೀವು ನೋಡ್ಕೋಬೇಕಾಗುತ್ತೆ. ಸೊ ಎಲ್ಲ ಕಾಳುಗಳನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಹುರ್ಕೊಂಡಾಗ ನಿಮಗೆ ಪೌಡ್ರು ನೀಟಾಗಿ ಆಗೋದಕ್ಕೂ ಇದಾಗುತ್ತೆ. ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಡೈಜೆಷನ್ ಪ್ರಾಬ್ಲಮ್ ಏನು ಬರೋದಿಲ್ಲ. ಫಸ್ಟ್ ನಾನು ಕಡಲೆಬೇಳೆನ 100 ಗ್ರಾಮ್ ತೊಗೊಂಡಿದ್ದೆ. ನಂತರ ಹೆಸರು ಕಾಳು ಎಲ್ಲದನ್ನು ಒಂದೇ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದು ಸ್ವಲ್ಪ ಅದ್ರ ಬಣ್ಣ ಬದಲಾಗೋ ಹಾಗೆ ನೀವು ಹುರ್ಕೋಬೇಕಾಗುತ್ತೆ. ಹೆಸರು ಕಾಳು ಕೂಡ 100 ಗ್ರಾಮ್ ಅಷ್ಟು ಹೆಸರು ಕಾಳನ್ನು ನಾನು ಇದರಲ್ಲಿ ತೊಗೊಂಡಿದ್ದೀನಿ. ತೊಗೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನೋಡಿ, ಅದ್ರದ್ದು ಕಲರ್ ಚೇಂಜ್ ಆಗಬೇಕು. ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಿದೆ ಈ ರೀತಿಯಾಗಿ ಕಲರು ಅದರದ್ದು ಹುರಿದಾಗ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಮತ್ತು ನೀವು ಒಂದು ಕಾಳು ಬಾಯಿಗೆ ಹಾಕೊಂಡು ನೋಡಿದಾಗ ಅದ್ರದ್ದು ಎಷ್ಟು ಫ್ಲೇವರ್ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಆ ರೀತಿಯಾಗಿ ಮಾಡ್ಕೊಳ್ಳಿ. ನಂತರ ಉದ್ದಿನ ಬೇಳೆನೂ ಕೂಡ 100 ಗ್ರಾಮ್ಸ್. ನಾನು ಇದರಲ್ಲಿ ಏನೇನು ಕಾಳುಗಳನ್ನು ಯೂಸ್ ಮಾಡಿದ್ದೀನೋ ಎಲ್ಲ ಕೂಡ 100 ಗ್ರಾಮ್ ಅಷ್ಟು ಕಾಳುಗಳನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ಅಂದರೆ ಇವಾಗ ತೂಕ ಮಾಡೋದಕ್ಕೆ ಏನೂ ಇಲ್ಲ ಅಂತಂದರೆ ಒಂದು ಬೌಲ್ ಏನಾದರೂ ಲೆಕ್ಕಕ್ಕೆ ಇಟ್ಕೊಳ್ಳಿ. ಬೌಲ್ ಇಟ್ಕೊಂಡು ಅದರಲ್ಲಿ ಅಳತೆ ತೊಗೋಬೋದಾಗಿರುತ್ತೆ. ನಂತರ ಉದ್ದಿನಬೇಳೆ ಕೂಡ 100 ಗ್ರಾಮ್ಸ್. ನಂತರ ಬಟಾಣಿ ಕೂಡ 100 ಗ್ರಾಮ್ಸನ್ನು ತೊಗೊಂಡಿದ್ದೀನಿ. ಎಲ್ಲ ರೀತಿಯಾದಂಥ ಕಾಳುಗಳನ್ನು ನಾನು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಬೇಬಿ ವಯಸ್ಸು ಅಂದರೆ ನಿಯರ್ 1.5 ವರ್ಷದೊಳಗಡೆ ಆಗಿದೆ. ಅದಕ್ಕೋಸ್ಕರ ನಾನು ಎಲ್ಲ ರೀತಿಯಾದಂಥ ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ. ಓಕೆನಾ. ನಾನು ಇದರಲ್ಲಿ 2 ಬಟ್ಲುಗಳಲ್ಲಿ ಮಾಡ್ಕೊಂಡಿರೋವಂಥದ್ದು, 2ರಲ್ಲಿ ಬೇಗ ಬೇಗ ಆಗಲಿ ಅಂತ ಹೇಳಿ. ಸೊ ಒಂದರಿಂದ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಬೇಗ ಆಗಲಿ ಅಂತ ಮಾಡ್ತಿರೋದು. ನೋಡಿ, ಇದು ಮೈಸೂರು ಬೇಳೆ, ಕೆಂಪು ಬೇಳೆ, ಇದು ಕೂಡ 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಒಂದೇ ಬಾಣಲಿಯಲ್ಲೇ ಹುರಿತೀವಿ ಅಂದರೆ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ನಾನು 2ರಲ್ಲಿ ಮಾಡ್ಕೋತಾ ಇದ್ದೀನಿ. ನಂತರ ನಾರ್ಮಲ್ ಬೇಳೆ ಅಂದರೆ ತೊಗರಿ ಬೇಳೆನೂ ಕೂಡ 100 ಗ್ರಾಮ್ ಅಷ್ಟು ತೊಗೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನೀವು ಅಂದರೆ ತೊಳೆದು ಒಣಗಾಕಿ ಮೊಳಕೆ ಬರಿಸಿ ಮಾಡ್ಬೋದು. ಸೊ ನನಗೆ ಆ ಥರ ಇಷ್ಟ ಆಗಲಿಲ್ಲ. ನನ್ನ ಮಗುಗೆ ಈ ಥರನೇ ಸೆಟ್ ಆಗಿದೆ. ಅದಕ್ಕೋಸ್ಕರ ನಾನು ಈ ಥರನೇ ಮಾಡ್ತಾ ಇದ್ದೀನಿ. ನೀವು ಆ ಥರ ಮಾಡೋ ಹಂಗಿದ್ರೆ ಮಾಡ್ಬೋದು. ಅದು ಮೊಳಕೆ ಬರಿಸಿದ್ರೆ ಅದರ ಅಂಶ ಎಲ್ಲ ಹೋಗುತ್ತೆ, ಆ ಕಾಳಲ್ಲಿರೋಂಥ ಅಂಶ ಎಲ್ಲ ಹೋಗುತ್ತೆ ಅನ್ನೋದು ನನ್ನ ಭಾವನೆ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ಕೋತಿರೋದು. ನಿಮ್ಗೆ ಯಾವ ಥರ ಕಂಫರ್ಟಬಲ್ಲೋ ಆ ರೀತಿಯಾಗಿ ಮಾಡಿ. ಒಂದೊಂದು ಮಗುಗೆ ಒಂದೊಂದು ಥರ ಸೆಟ್ ಆಗುತ್ತೆ. ನೀವು ಆ ರೀತಿನೇ ಮಾಡ್ಬೋದು. ನೋಡಿ, 2 ಬಾಣಲೆ ಇಟ್ಕೊಂಡು ನಾನು ಮಾಡ್ತಿದ್ದೀನಿ. ನಂತರ ಕಡಲೆಕಾಳು ಕೂಡ 100 ಗ್ರಾಮ್ ಅಷ್ಟು ನಾವು ತಗೋಬೇಕಾಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವ್ಯಾವುದು ಕಾಳುಗಳನ್ನು ನಾನು ತೊಗೊಂಡಿದ್ದೀನಿ ಅಂತೇಳಿ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ 2ರಲ್ಲೂ ಹಾಕ್ತೀನಿ. ಎಷ್ಟೆಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಅಂತ ಕೂಡ ನಾನು ಇದರಲ್ಲಿ ಹೇಳ್ತೀನಿ. ನಾನು ಇದರಲ್ಲಿ 2 kg ಅಷ್ಟು ರಾಗಿ ಸರಿನ ಮಾಡ್ಕೋತಾ ಇರೋದು. ನಿಮಗೆ ತುಂಬ ದಿನ ಬರುತ್ತೆ, ಒಂದು 2 to 3 ಮಂತ್ಸ್ ಬರುತ್ತೆ. ನೋಡಿ, ಆ ಬಾಣಲಿಯಿಂದ ಈ ಬಾಣಲಿಗೆ ಹಾಕೋಬೋದು. ನಂತರ ನಾನು ಅಲಸಂದಿ ಕಾಳನ್ನು ಕೂಡ ತೊಗೊತಾ ಇದ್ದೀನಿ. ಎಲ್ಲ ರೀತಿಯಾದಂಥ ಕಾಳುಗಳನ್ನು ತೊಗೊತಾ ಇದ್ದೀನಿ. ಓಕೆನಾ. ಮನೆಯಲ್ಲಿ ಸಿಗೋವಂಥ ಎಲ್ಲ ರೀತಿಯಾದಂಥ ಕಾಳುಗಳನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಕಾಳುಗಳು ಕೂಡ ಚೆನ್ನಾಗಿರುತ್ತೆ. ಅದು ಪೌಡರ್ ಆದಮೇಲೆ ನಿಮಗೆ ಮಗುಗೆ ತಿನ್ನೋದಕ್ಕೂ ಕೂಡ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಓಕೆನಾ. ಅದಕ್ಕೋಸ್ಕರ ಕಾಳುಗಳನ್ನು ಜಾಸ್ತಿ ಸೀದಿಸೋಕ್ಕೆ ಹೋಗಬೇಡಿ. ಚೆನ್ನಾಗಿ ಫ್ರೈ ಮಾಡಬೇಕಷ್ಟೇ. ಅದು ಬ್ರೌನ್ ಕಲರ್ ಆಗಿ ತಿರ್ಕೊಳ್ಳೋ ಥರ ನೀವು ಫ್ರೈ ಮಾಡಬೇಕಷ್ಟೇ. ಅದು ಬಿಟ್ಟರೆ ಸೀಡ್ಸೋದು ಆ ಥರ ಎಲ್ಲ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ರಾಗಿ ಸರಿ ಅನ್ನೋದು ಕೆಟ್ಟೋಗುತ್ತೆ. ಮಕ್ಕಳಿಗೆ ಏನಂದರೆ ಅವರ ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು, ಅವರ ತೂಕ ಹೆಚ್ಚಿಸೋದಾಗಿರ್ಬೋದು, ಬೋನ್ ಗಟ್ಟಿ ಆಗೋದಕ್ಕಾಗಿ ಇದೆಲ್ಲ ಕಾಳುಗಳು ಅವ್ರಿಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಕಾಳುಗಳ ಸರಿ ಮಾಡೋದ್ರಿಂದ ಒಳ್ಳೇದಾಗಿರುತ್ತೆ. 7 ತಿಂಗಳು ಬಿದ್ದಿರುತ್ತಲ್ಲ ಮಕ್ಕಳಿಗೆ, 6 ತಿಂಗಳು ಕಂಪ್ಲೀಟ್ ಆಗಿ 7 ತಿಂಗಳು ಬಿದ್ದಿರುತ್ತಲ್ಲ ಅಂತ ಮಕ್ಕಳಿಗೆ ಈ ಒಂದು ಫುಡ್ಡನ್ನು ಕೊಡಿ. 1 ರಿಂದ 2 ಸ್ಪೂನ್ ಹಾಕಿ ನೀರಲ್ಲಿ ಮಿಕ್ಸ್ ಮಾಡಿ ಕೊಟ್ಟಾಗ ಆ ಮಕ್ಕಳು ತಿಂದಾಗ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಗ ಅಂತೂ ರಾಗಿ ಸರಿ ತುಂಬಾನೇ ಚೆನ್ನಾಗಿ ತಿಂತಾನೆ.
ನೀವು 2.5-3 ವರ್ಷದವರೆಗೂ ಈ ರಾಗಿ ಸರಿನ ಕೊಡ್ಬೋದು. ಆಮೇಲೆ ಯಾರು ರಾಗಿ ಸರಿ ತಿನ್ನೋದಿಲ್ಲ. ಅದಕ್ಕೋಸ್ಕರ ಈಗ್ಲೇ ನೀವು ಚೆನ್ನಾಗಿ ಇದನ್ನ ರಾಗಿ ಸರಿನ ಮಾಡಿ ಕೊಡಿ. ಅದ್ರ ಜೊತೆಗೆ ಟೈಮ್ ಆದ್ರೂ ದಿನಕ್ಕೆ ಟೈಮ್ ಆದ್ರೂ ರಾಗಿ ಸರಿನ ಕೊಡೋದ್ರಿಂದ ತುಂಬಾನೇ ಮಕ್ಕಳ ಶಕ್ತಿಯುತ ಆಗಿರ್ತಾರೆ. ಅವ್ರು ಸಣ್ಣ ಇದ್ರೂ ಪರವಾಗಿಲ್ಲ, ಅವ್ರ ಬೋನ್ಸ್ ಸ್ಟ್ರಾಂಗ್ ಇರುತ್ತೆ. ಸೊ ನಂತರ ಹುರುಳಿಕಾಳು ಡೈಜೆಷನ್ ಆಗೋದಕ್ಕೆ ಕಷ್ಟ ಆಗುತ್ತೆ. ನೀವು 6 ಮಂತ್ಸ್ ಬೇಬೀಸ್ಗೆ ನಾನು ಇದರಲ್ಲಿ ಹೇಳೋಂಥ ಕಾಳುಗಳನ್ನ ಹಾಕೋಬೇಡಿ. ಹುರುಳಿಕಾಳು ಆಗಿರ್ಬೋದು, ಬಟಾಣಿ ಆಗಿರ್ಬೋದು, ಆಮೇಲೆ ಹಳಸಂದಿ ಕಾಳು ಆಗಿರ್ಬೋದು, ಈ ತರ ಕಾಳುಗಳನ್ನ ಹಾಕೋಬೇಡಿ. ಇದೆಲ್ಲ ಡೈಜೆಷನ್ಗೆ ಕಷ್ಟ ಆಗುತ್ತೆ. ನಾರ್ಮಲ್ ಆಗಿ ಕಡಲೆಬೇಳೆ, ಉದ್ದಿನ ಬೇಳೆ, ತೊಗರಿ ಬೇಳೆ, ಹೆಸರು ಕಾಳು, ಆ ತರದನ್ನ ಹಾಕೊಳ್ಳಿ. ಒಂದು 5-6 ಕಾಳುಗಳನ್ನ ಹಾಕೋಬಹುದು. ಇಲ್ಲ ಇದೆಲ್ಲ ಕಾಳುಗಳನ್ನ ಹಾಕೊಳ್ಳೋದ್ರಿಂದನೂ ತುಂಬಾನೇ ಒಳ್ಳೇದಾಗಿರುತ್ತೆ. ಸೊ ಇದಿಷ್ಟು ಕಾಳುಗಳದ್ದು ಡೀಟೇಲ್ಸ್ ಆಯ್ತು. ನಂತರ ಅಕ್ಕಿ, ಗೋಧಿ, ರಾಗಿ ಎಷ್ಟೆಷ್ಟು ಕ್ವಾಂಟಿಟಿ ಅಂತ ನಾನು ಇದರಲ್ಲಿ ಹೇಳ್ತೀನಿ. ಸೊ ಎಷ್ಟಂತಂದ್ರೆ 1 kgಗೆ ಅಕ್ಕಿ ಎಷ್ಟು ತಗೋಬೇಕು ಅಂದ್ರೆ 1/4 kg ಅಷ್ಟು ಅಕ್ಕಿನ ತಗೋಬೇಕಾಗುತ್ತೆ. ಇಲ್ಲಿ ನಾನು 2 kg ಮಾಡ್ತಾ ಇರೋದ್ರಿಂದ ನಾನು ಇದರಲ್ಲಿ ಅರ್ಧ kg ಅಕ್ಕಿಯನ್ನ ತಗೊಂತಾ ಇದ್ದೀನಿ. ಗೋಧಿನೂ ಕೂಡ ಸೇಮ್ ಕ್ವಾಂಟಿಟಿ. 1 kg ನೀವೇನಾದ್ರೂ ರಾಗಿ ಸರಿ ಅಂದ್ರೆ ರಾಗಿನ 1 kg ನೀವು ತಗೊಂತಾ ಇದ್ದೀರಾ ಅಂತ ಅಂದ್ರೆ ಇದಕ್ಕೆ 1/4 kg ಆಗಷ್ಟು ಅಕ್ಕಿ ಮತ್ತೆ ಗೋಧಿನ ಆಡ್ ಮಾಡ್ಕೋಬೇಕಾಗುತ್ತೆ. ಇದು ಅಷ್ಟೇ, ಅಕ್ಕಿನೂ ಈ ರೀತಿಯಾಗಿ ಕೆಂಪಾಗೋಗೆ ನೀವು ಹುರ್ಕೋಬೇಕಾಗುತ್ತೆ. ಓಕೆನಾ? ನೀವು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ನಿಮ್ಗೆ ಪೌಡರ್ ರಿಸಲ್ಟ್ ಬರುತ್ತೆ. ಅದಕ್ಕೋಸ್ಕರ ಆ ಪೌಡರು ತಂದಿದ ತಕ್ಷಣ ಎಷ್ಟು ಸ್ಮೆಲ್ ಬರುತ್ತೆ ಅಂದ್ರೆ ವಾವ್ ಅನ್ನೋ ತರ ಸ್ಮೆಲ್ ಬರುತ್ತೆ. ನಾವು ಮಿಷಿನ್ಗೆ ಹಾಕ್ಸ್ಕೊಂಡ್ ಬಂದ್ಮೇಲೆ ಅಷ್ಟು ಚೆನ್ನಾಗಿರುತ್ತೆ. ಅದು ನಾವು ಹುರಿದಿರೋ ಅಂತದ್ದು ಅದ್ರ ಪವರ್ ಅಂತಾನೆ ಹೇಳ್ಬೋದಾಗಿರುತ್ತೆ. ಸೊ ಅಕ್ಕಿ 1/4 kg 1 kgಗೆ ಅಂತ ಹೇಳಿದ್ನಲ್ಲ, ಇಲ್ಲಿ ನಾನು 2 kg ಮಾಡ್ತಾ ಇರೋದ್ರಿಂದ ಅರ್ಧ kg ಅಷ್ಟು ತಗೊಂಡಿದ್ದೀನಿ. ಗೋಧಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಅರ್ಧ kg ಕ್ವಾಂಟಿಟಿಯನ್ನ ತಗೊಂಡಿದ್ದೀನಿ. ಗೋಧಿನೂ ಕೂಡ ನಾವು ಹುರಿದಾಗ ಅದು ದಪ್ಪ ಆಗುತ್ತೆ. ಸೊ ನೀವು ನೋಡ್ಕೋಬೇಕಾಗುತ್ತೆ ಹೆಂಗೆ ಅವ್ರು ನೋಡಿ, 2 ಬಟ್ಲಲ್ಲಿ ಈ ಕಡೆ 1/4 kg, ಆ ಕಡೆ 1/4 kg, ಎರಡರಲ್ಲೂ ನಾನು ಹಾಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ. ಸೊ ಹುರಿಯೋದ್ರಲ್ಲೂ ಕೂಡ ನಿಮ್ಗೆ ಗೊತ್ತಾಗ್ಬೇಕಾಗುತ್ತೆ ಕಾಳು ಹೇಗೆ ಹುರಿತಾ ಇದೀವಿ ಅನ್ನೋದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ನಾನು ಹುರಿತಾ ಇದ್ದೀನಿ ಅಂತ. ಇದೇ ಫಾರ್ಮ್ಯಾಟ್ ಅಲ್ಲಿ ನೀವು ಹುರ್ಕೋಬೇಕಾಗುತ್ತೆ. ಕಡಿಮೆ ಉರಿ ಅಂದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ನೀವು ಹುರ್ಕೋಬೇಕಾಗುತ್ತೆ. ನೆಕ್ಸ್ಟ್ ಫೈನಲ್ ಆಗಿ ನೀವು ರಾಗಿಯನ್ನ ನಾನಿಲ್ಲಿ 2 kg ಅಷ್ಟು ರಾಗಿಯನ್ನ ತಗೊಂತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಕಮ್ಮಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಬಟ್ ನಾನು ಟೋಟಲ್ ರಾಗಿ ಸರಿ ಮಾಡ್ತಾ ಇರೋದು 2 kgಗೆ. ಸೊ ಇದು ಏನು ಆಗೋದಿಲ್ಲ ಫ್ರೆಂಡ್ಸ್, ಎಷ್ಟು ದಿನ ಇಟ್ಕೊಂಡ್ರು ನಿಮ್ಗೆ ಏನು ಆಗೋದಿಲ್ಲ. ಒಂದು ಬಾಕ್ಸ್ ಅಲ್ಲಿ ನೀವು ಅಂದ್ರೆ ಇವಾಗ ಸ್ಟೀಲ್ ಬಾಕ್ಸ್, ದೊಡ್ಡ ಬಾಕ್ಸ್ ಎಲ್ಲ ಇರುತ್ತಲ್ಲ, ಅದರಲ್ಲಿ ನೀವು ಸ್ಟೋರ್ ಮಾಡಿ ಎತ್ತಿಟ್ಟು ನೀವು ಡೈಲಿ ಯೂಸ್ ಮಾಡೋದಕ್ಕೆ ಯಾವ್ದಾದ್ರು ಒಂದು ಜಾರ್ ಆಗಿರ್ಬೋದು, ಇಲ್ಲಾಂದ್ರೆ ಗ್ಲಾಸ್ ಆ ತರದ್ರಲ್ಲಿ ಹಾಕೊಂಡು ನೀವು ಡೈಲಿ ಮಗುಗೆ ತಿನ್ಸ್ಬೋದಾಗಿರುತ್ತೆ. ಓಕೆನಾ? ಯಾಕಂದ್ರೆ ನಮ್ಮ ದೊಡ್ಡ ಪಾಪ ಆಗಿರೋದ್ರಿಂದ ನಾವು ಜಾಸ್ತಿ ಕ್ವಾಂಟಿಟಿ ತಿನ್ಸ್ಬೇಕಾಗುತ್ತೆ ಮಗುಗೆ. ಅದಕ್ಕೋಸ್ಕರ ನಾನು ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. 1 kg ಮಾಡ್ಕೊಂಡ್ರು ಸಾಕಾಗುತ್ತೆ. ನನಗೆ ಇವಾಗ 2 kg ಮಾಡ್ಕೊಳ್ಳೋದ್ರಿಂದ 2-3 ತಿಂಗಳು ಬರುತ್ತೆ. ಅಂದ್ರೆ ಮಗು ತಿನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ ಈ ತರ ರಾಗಿಯನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಸೊ ರಾಗಿನ ಹುರ್ಕೊಂಡಾಗ ನೀವು ಬಾಯಿಗೆ ಹಾಕೊಂಡು ನೋಡ್ಬೇಕಾಗುತ್ತೆ. ಬಾಯಿಗೆ ಹಾಕೊಂಡಾಗ ಅಗದಾಗ ನಿಮ್ಗೆ ಒಂದು ಫ್ಲೇವರ್ ಸಿಗುತ್ತೆ. ಸೊ ಆ ಫ್ಲೇವರ್ ಸಿಕ್ಕಿದಾಗ ಮಾತ್ರ ನೀವು ರಾಗಿ ಹುರಿಯೋದನ್ನ ನಿಲ್ಲಿಸ್ಬೇಕಾಗುತ್ತೆ. ಅಲ್ಲಿವರೆಗೂ ನೀವು ರಾಗಿಯನ್ನ ಹುರಿತಾನೆ ಇರ್ಬೇಕಾಗುತ್ತೆ. ಇಷ್ಟು ಅದ್ರದ್ದು ಸ್ಮೆಲ್ ಬರುತ್ತೆ ನಿಮ್ಗೆ ಬಾಯಿಗೆ ಹಾಕೊಂಡಿದ ತಕ್ಷಣ. ಇವಾಗ ನಮ್ದೊಂದು ಹಾಕೊಂಡಾಗ ಒಂಥರ ವಾವ್ ಅನ್ನೋ ತರ ಒಂದು ಸ್ಮೆಲ್ ಬರುತ್ತೆ. ಸೊ ಆಗ ನೀವು ರಾಗಿಯನ್ನ ಓಕೆ ಹುರ್ದಾಗಿದೆ, ಇದು ಚೆನ್ನಾಗಿದೆ. ನೀವು ಬೇರೆ ಕಾಳುಗಳು ಎಷ್ಟು ಚೆನ್ನಾಗಿ ಹುರಿತೀರೋ ಇಲ್ಲೋ ಗೊತ್ತಿಲ್ಲ, ರಾಗಿನ ಮಾತ್ರ ಫೈನ್ ಆಗಿ ಹುರಿಬೇಕಾಗುತ್ತೆ. ಅದ್ರ ಕಲರ್ ಚೇಂಜ್ ಆಗ್ಬೇಕಾಗುತ್ತೆ. ಅಲ್ಲಿವರೆಗೂ ನೀವು ಚೆನ್ನಾಗಿ ಹುರ್ಕೊಂಡ್ರೆ ಮಾತ್ರ ನಿಮ್ಗೆ ರಾಗಿ ಸರಿ ಅನ್ನೋದು ಫೈನಲ್ ಆಗಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ಅದು ಕೆಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ನೀಟಾಗಿ ಎಲ್ಲಾ ಕಾಳುಗಳನ್ನ ಹುರ್ಕೋಬೇಕಾಗುತ್ತೆ. ನಂತರ ಇದು ಟೇಸ್ಟ್ಗೆ ಅಂತಾನೆ ಹೇಳ್ಬೋದಾಗಿರುತ್ತೆ. ಮೆಂತೆ, ಜೀರಿಗೆ, ಮೆಣಸು 3 ಸ್ವಲ್ಪ ಸ್ವಲ್ಪ ತಗೊಂತಾ ಇದ್ದೀನಿ. ಇದೇನು ರಿಕ್ವೈರ್ಮೆಂಟ್ ಇದ್ರೆ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಏನಿಲ್ಲ. ಇದು ಜೀರಿಗೆ ಹಾಕೋದ್ರಿಂದ ತುಂಬಾನೇ ಸ್ಮೆಲ್ ಚೆನ್ನಾಗಿರುತ್ತೆ. ಜೀರಿಗೆ, ಮೆಣಸು ಮತ್ತೆ ಮೆಂತ್ಯ ಹಾಕೋದ್ರಿಂದ ತುಂಬಾನೇ ಮಗುಗೆ ಡೈಜೆಷನ್ ಆಗೋದಕ್ಕೆ ಮೆಂತ್ಯ ಕೂಡ ಹೆಲ್ಪ್ ಮಾಡುತ್ತೆ. ಜೀರಿಗೆ, ಮೆಣಸು 3 ಕೂಡ ಮಗುಗೆ ಡೈಜೆಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಜಾಸ್ತಿ ಹಾಕಿದ್ರೆ ಕಹಿ ಆಗುತ್ತೆ. ಸೊ ನಾನು 3 ಸೇರಿ ಒಂದು 100 ಗ್ರಾಮ್ಸ್ ಆಗುವಷ್ಟು ಹಾಕಿದ್ದೀನಿ. ನೀವು 3 ಸೇರಿ 100 ಗ್ರಾಮ್ಸ್ ಆಗುವಷ್ಟು ಹಾಕೊಳ್ಳಿ. ಒಂದೊಂದೇ 100 ಗ್ರಾಮ್ಸ್ ಬೇಡ, ಟೇಸ್ಟ್ ಎಲ್ಲ ಕೆಟ್ಟೋಗುತ್ತೆ. ಅದು ಫ್ಲೇವರ್ಗೋಸ್ಕರ ಅಷ್ಟಕ್ಕೆ ನಾವು ಇಷ್ಟ ಹಾಕಿದ್ರೆ ಸಾಕಾಗಿರುತ್ತೆ. 3 ಸೇರಿ 100 ಗ್ರಾಮ್ಸ್ ಆಗೋಷ್ಟು ಹಾಕಿದ್ರೆ ನೋಡಿ, ಈ ರೀತಿಯಾಗಿ ಫೈನ್ ಆಗಿ ನಾನು ಎಲ್ಲ ಕಾಳುಗಳಾಗಿರ್ಬೋದು ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಸಪ್ರೇಟ್ ಆಗಿ ತಗೊಂಡಿಲ್ಲ. ನೋಡಿ ಈ ರೀತಿಯಾಗಿ ನೀವು ಮಾಡ್ಕೋಬೇಕಾಗುತ್ತೆ. ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಎಲ್ಲಾ ಕಾಳುಗಳು ಮಿಶ್ರಣ. ನೋಡಿ ರಾಗಿ ಈ ರೀತಿಯಾಗಿ ಫೈನ್ ಆಗಿ ಹುರ್ಕೋಬೇಕಾಗುತ್ತೆ. ಇದರಲ್ಲಿ 2 kg ರಾಗಿ ಇದೆ. ನಾನು ಏನೇನ್ ಮಾಡ್ಕೊಂಡಿದ್ದೀನೋ ಎಲ್ಲ ಇದರಲ್ಲಿ ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ. ಈ ರೀತಿಯಾಗಿ ಇದು ನಿಮ್ಗೆ ಫೈನಲ್ ಆಗಿ ಬಂದಿದೆ. ಸೊ ಇದನ್ನೆಲ್ಲ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಬಾಕ್ಸ್ ಅನ್ನ ತಗೋಬೇಕಾಗುತ್ತೆ.
ಮಾಡ್ಕೋಬೇಕಾಗುತ್ತೆ. ಒಂದು ಬಾಕ್ಸನ್ನು ತಗೊಂಡು ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿ ನಾವು ಮಿಷಿನ್‌ಗೆ ಹಾಕಿಸ್ಬೇಕಾಗುತ್ತೆ. ಹೀಗೆ ಸಪ್ರೇಟಾಗಿ ಹಾಕಿದ್ರೆ ಅದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ, ಒಂದು ಬಾಕ್ಸ್ ತಗೊಂಡಿದ್ದೀನಿ, ಸ್ಟೀಲ್ ಬಾಕ್ಸ್ ತಗೊಂಡಿದ್ದೀನಿ. ಸೊ, ಇದನ್ನೆಲ್ಲ ಮಿಕ್ಸ್ ಮಾಡಿ ಬಾಕ್ಸ್‌ದು ಮುಚ್ಚಳ ಮುಚ್ಚಿಬಿಟ್ಟು ಅದನ್ನ ನೀವು ಎಲ್ಲ ಬಾಕ್ಸನ್ನ ಅಲ್ಲಾಡಿಸಿದಾಗ ನಿಮ್ಗೆ ಕಂಪ್ಲೀಟ್ ಆಗಿ ಎಲ್ಲಾನು ಹೊಂದ್ಕೊಳ್ಳುತ್ತೆ. ಎಲ್ಲ ಮಿಕ್ಸ್ ಆದಾಗ ನೋಡಿ ಈ ರೀತಿಯಾಗಿ ನೀವು ಕೈಯಿಂದ ಬೇಕಾದ್ರೂ ಮಾಡ್ಬೋದು. ಇಲ್ಲ ಅಂತಂದ್ರೆ ಅದರದ್ದು ಬಾಕ್ಸ್‌ದು ಪ್ಲೇಟ್ ಇರುತ್ತಲ್ಲ, ಆ ಪ್ಲೇಟನ್ನ ನೀವು ಮುಚ್ಚಿದಾದ್ಮೇಲೆ ಒಂದ್ 2, 3 ಸತಿ ಶೇಕ್ ಮಾಡಿದ್ರೆ ಸಾಕು. ಎಲ್ಲ ನೋಡು ಇದು ರಾಗಿ ಎಷ್ಟು ಕೆಂಪಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ನಿಮ್ಗೆ ಫೈನಲ್ ರಿಸಲ್ಟು. ಈ ರೀತಿಯಾಗಿ ನೀವು ಇದನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದಾಗ ಮಿಕ್ಸ್ ಆಗುತ್ತೆ. ಸೊ, ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.